ಒಂದಾನೊಂದು ಕಾಲದಲ್ಲಿ ಪದ್ಮನದಿ ಪಕ್ಕದಲ್ಲಿರುವ ಧರ್ಮಪುರ ಎಂಬ ಹಳ್ಳಿಯಲ್ಲಿ ರಾಮ ಎಂಬ ಬಡ ಮರಕಡಿಯುವವನು ವಾಸಿಸುತ್ತಿದ್ದ. ಅವನು ಬಡವನಾಗಿದ್ದರೂ ತುಂಬಾ ಪ್ರಾಮಾಣಿಕ ಮತ್ತು ಧರ್ಮವಂತನು. ಅವನಿಗೆ ರಾಣಿ ಎಂಬ ಹೆಂಡತಿ, 2 ಮಕ್ಕಳು ಮತ್ತು ವಯಸ್ಸಾದ ತಂದೆ ತಾಯಿ ಇದ್ದರು. ಕುಟುಂಬವನ್ನು ಪೋಷಿಸುವ ಏಕೈಕ ಆಧಾರ ಅವನ ಸವೆದ ಕೊಡಲಿ. ರಾಮಣ್ಣ ಪ್ರತಿದಿನ ಕಾಡಿಗೆ ಹೋಗಿ ಮರ ಕಡಿದು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದ. ರಾಮ ಇವತ್ತು ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಕ್ಕಳು 1 ವಾರದಿಂದ ಸರಿಯಾಗಿ ಊಟ ಮಾಡಿಲ್ಲ. ಮಗು: ಅಪ್ಪ, ನಮಗ್ ತುಂಬಾ ಹಸಿವು ಆಗ್ತಿದೆ. ರಾಮ: ಚಿಂತೆ ಮಾಡ್ಬೇಡ ಮಕ್ಳೇ, ಇವತ್ತು ನಾನು ಒಳ್ಳೆ ಕಟ್ಟಿಗೆ ಕಡ್ದು ಮಾರ್ತೀನಿ. ನಮಗೂ ಒಳ್ಳೆ ದಿನ ಬಂದತ್ತಿಂದೇ ಬರುತ್ತೆ. ರಾಮದೇವ್ರೆ, ಇವತ್ತಾದ್ರೂ ಒಳ್ಳೆ ಕಟ್ಟಿಗೆ ಸಿಕ್ಕು ನನ್ ಮಕ್ಕಳ ಹೊಟ್ಟೆ ತುಂಬ್ಲಿ. ಸೋಮಣ್ಣ ದಾರಿಯಲ್ಲಿ ಕೇಳ್ತಾನೆ: ಏನ್ ರಾಮ, ಇನ್ನು ಅದೇ ಮರ ಕಡಿಯುವ ಕೆಲ್ಸನ, ಬೇರೆ ಕೆಲ್ಸ ನೋಡೋದು ಒಳ್ಳೇದಲ್ವಾ? ರಾಮ ಹೇಳ್ತಾನೆ: ನನಗಿದ್ಬಿಟ್ರೆ ಬೇರೆ ವೃತ್ತಿ ಗೊತ್ತಿಲ್ಲ, ನಾನು ಕಷ್ಟಪಟ್ಟು ಕೆಲಸ ಮಾಡ್ತೀನಿ. ಸೋಮಣ್ಣ ಅಸೂಯೆಯಿಂದ: ಹೋಗು ಹೋಗು, ನಿನ್ ಕಷ್ಟ ನಿಂದೆ. ರಾಮ ಕಟ್ಟಿಗೆ ಕಡಿದು ಮಾರುಕಟ್ಟೆ ತಂದು ಮಾರುಕಟ್ಟೆಯಲ್ಲಿ ಮಾರಲು ಶುರು ಮಾಡಿದ. ಕಟ್ಟಿಗೆ ತೆಗೆದುಕೊಳ್ಳಿ ಸ್ವಾಮಿ, ಒಳ್ಳೆ ಕಟ್ಟಿಗೆ. ಗ್ರಾಹಕ: ಎಷ್ಟು ಬೆಲೆ? ರಾಮ: 2 ನಾಣ್ಯ. ಗ್ರಾಹಕ: ಜಾಸ್ತಿ ಆಯ್ತು, 1 ನಾಣ್ಯ ಕೊಡ್ತೀನಿ. ರಾಮ ಮನಸ್ಸಿನಲ್ಲಿ ಯೋಚಿಸಿದ. ಯಾರು ತೆಗೆದುಕೊಳ್ಳದಿದ್ದರೆ ಕುಟುಂಬ ಹಸಿವಿನಿಂದಿರುತ್ತದೆ ಎಂಬ ಭಯದಿಂದ ರಾಮ 1 ನಾಣ್ಯಕ್ಕೆ ಕಟ್ಟಿಗೆ ಮಾರಿಬಿಟ್ಟ. ಮನೆಗ್ ಬಂದ. ರಾಣಿ ಕೇಳ್ತಾಳೆ: ಇವತ್ತು ಕೂಡ ರಾಗಿ ಮಾತ್ರವಾ? ರಾಮ: ಹೌದು ರಾಣಿ, ನಾಳೆ ಖಂಡಿತ ಒಳ್ಳೆ ದಿನ ಬರುತ್ತೆ. ಅಪ್ಪ, ನೀನ್ ಯಾವಾಗ್ಲೂ ಹೀಗ್ ಹೇಳ್ತೀಯ. ಮರುದಿನ ರಾಮ ಬೇಗ ಅವನ ಆಸ್ತಿಯಾದ ಅವನ ಕೊಡಲಿಯನ್ನು ತೆಗೆದುಕೊಂಡು ಆ ಪದ್ಮನಾದಿ ಪಕ್ಕದಲ್ಲಿರುವ ಮರವನ್ನು ಕಡಿಯಲು ಹೊರಟ. ನದಿಯ ಪಕ್ಕ ಮರ ಕಡಿಯುವಾಗ ಅವನ ಕೊಡಲಿ ನದಿಗೆ ಬಿದ್ದೋಯ್ತು. ರಾಮ: ಅಯ್ಯೋ ದೇವ್ರೇ, ನನ್ನ ಜೀವನಾಧಾರವೇ ಹೋಯ್ತು, ನನ್ನ ಕುಟುಂಬ ಏನ್ ತಿನ್ಬೇಕು? ನದಿದೇವತೆ ಪ್ರತ್ಯಕ್ಷವಾಗ್: ಮಗು ರಾಮ, ಯಾಕೆ ಅಳ್ತಿದ್ಯಾ? ರಾಮ: ತಾಯಿ, ನನ್ನ ಕಬ್ಬಿಣದ ಕೊಡಲಿ ನದಿಗೆ ಬಿದ್ದಿದೆ. ಅದಿಲ್ಲದೆ ನನ್ನ ಕುಟುಂಬ ಹಸಿವಿನಿಂದ ಸಾಯುತ್ತದೆ. ನದಿದೇವತೆ ಕೇಳ್ತಾಳೆ: ಇದೇ ನಿನ್ನ ಕೊಡ್ಲಿನಾ? ರಾಮ: ಇಲ್ಲ ತಾಯಿ, ಇದು ಚಿನ್ನದದು, ನನ್ನದು ಕಬ್ಬಿಣದ ಕೊಡ್ಲಿ. ನದಿದೇವತೆ: ಹಾಗಾದ್ರೆ ಇದು? ರಾಮ: ಇಲ್ಲ ತಾಯಿ, ನನ್ನ ಕೊಡಲಿ ಹಳೆಯ ಕಬ್ಬಿಣದದು. ನದಿದೇವತೆ: ಹಾಗಾದ್ರೆ ಇದೇನಾ? ಹೌದು ತಾಯಿ, ಇದೇ ನನ್ನ ಕೊಡಲಿ. ನದಿದೇವತೆ: ನಿನ್ನ ಪ್ರಾಮಾಣಿಕತೆಗೆ ಸಂತೋಷಗೊಂಡೆ. ಈ 3 ಕೊಡಲಿಗಳನ್ನು ನಿನಗೆ ಉಡುಗೊರೆಯಾಗಿ ಕೊಡುತ್ತೇನೆ. ರಾಮ ಶ್ರೀಮಂತನಾದ, ದೊಡ್ಡ ಮನೆ ಕಟ್ಟಿದ, ಕುಟುಂಬ ಸುಖವಾಗಿ ಬದುಕಿತು. ಸೋಮಣ್ಣ: ನಾನು ಅದೇ ರೀತಿ ಮಾಡ್ತೀನಿ. ನದಿದೇವತೆ: ಇದೇ ನಿನ್ನ ಕೊಡ್ಲಿ ಸೋಮಣ್ಣ? ಹೌದು ಹೌದು. ನದಿದೇವತೆ: ಸುಳುಗಾರ, ನಿನಗೆ ಯಾವ ಕೊಡ್ಲಿಯೂ ಸಿಗಲ್ಲ. ರಾಣಿ: ಪ್ರಾಮಾಣಿಕತೆ ತಡವಾಗಿ ಫಲ ಕೊಡಬಹುದು, ಆದ್ರೆ ಎಂದಿಗೂ ಮೋಸ ಮಾಡಲ್ಲ. ಮಗು: ನಮ್ಮಪ್ಪನೇ ನಮ್ಮ ಹೀರೋ.